ಇವಾಗ ಬಸ್ ಹತ್ರ ಬಂದಿದ್ದೀವಿ. ಆಲ್ರೆಡಿ ಬ್ಯಾಗ್ ಎಲ್ಲ ಇಟ್ಟಿದ್ದೀವಿ. ಇನ್ನೇನು ಹೊರಡಬೇಕು 7 ಗಂಟೆಗೆ. ಅವರ್ ಜರ್ನಿ ವಿಲ್ ಸ್ಟಾರ್ಟ್. ನೋಡಿ ಫೈನಲಿ ರೀಚ್ ಆಗ್ತೀವಿ. ಟ್ರಿಪಲ್ ರೈಡಿಂಗ್ ಹೋಗ್ತಿದ್ದೀವಿ ನೈಟು. ಮಸ್ತ್ ಎಕ್ಸ್ಪೀರಿಯನ್ಸ್. ನೋಡಿ ಗೈಸ್ ಮಲ್ಕೊಂತಿದ್ದೀವಿ. ಆಮೇಲೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ತಿದ್ದೀವಿ. ಬಾಯ್. ನಾವು ಇವಾಗ ಎದ್ದು ರೆಡಿಯಾಗಿ ಗಿರಿ ಪ್ರದಕ್ಷಿಣೆ 4 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತ ರೂಮಿಂದ ರಾಜಗೋಪುರ ಹತ್ತಿರ ಹೊರಟ್ವಿ. ಹಾಗೆ ದಾರಿಯಲ್ಲಿ ವಿಭೂತಿಯನ್ನು ಎಲ್ಲರೂ ಧರಿಸ್ಕೊಂಡ್ವಿ. ಹೋಗ್ತಾ ಇದ್ದೀವಿ ಇವಾಗ ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ. ನಾವು ರಾಜಗೋಪುರ ಹತ್ತಿರ ಬಂದ್ವಿ. ಹೂ ತಗೊಂಡ್ವಿ. ಇಲ್ಲಿನ ಸಂಪ್ರದಾಯ ಪ್ರಕಾರ ನಾವು ರಾಜಗೋಪುರದಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋ ಮುಂಚೆ ದೀಪ ಬೆಳಗಿ ಕಾಯಿ ಒಡಿಬೇಕೆಂಬ ಪದ್ಧತಿ ಇದೆ. ಅಂತೆಯೇ ನಾವು ಮಾಡಿದ್ವಿ. ದೀಪ ಎಲ್ಲ ಹಚ್ಚಿ ಕಾಯಿ ಒಡೆದು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಗಿರಿ ಪ್ರದಕ್ಷಿಣೆ. ಸ್ಟಾರ್ಟ್ ಆಗ್ತದೆ 14 ಕಿಲೋಮೀಟರ್ಸ್. ಲೆಟ್ಸ್ ಸಿ. ಗಿರಿ ಪ್ರದಕ್ಷಿಣೆ ದಾರಿಯಲ್ಲಿ ಬಾಯ್ಲರ್ ಟೀ ನೋಡಿ ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಬಾಯ್ಲರ್ ಟೀ ತಗೊಂಡ್ವಿ. ಸಕ್ಕತ್ತಾಗಿದೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಗಿರಿ ಪ್ರದಕ್ಷಿಣೆ ದಾರಿಯಲ್ಲಿ ಅಗ್ನಿಲಿಂಗ, ಯಮಲಿಂಗ ಹೀಗೆ ಅಷ್ಟಲಿಂಗ ದರ್ಶನ ಮಾಡ್ಬೋದು. ನಾನಿಲ್ಲಿ ನನಗೆಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. 4 ಗಂಟೆಗೆ ಗಿರಿ ಪ್ರದಕ್ಷಿಣೆ ಶುರು ಮಾಡಿದ್ರು ಇನ್ನೂ 5.47 ಕಿಲೋಮೀಟರ್ಸ್ ಅಷ್ಟೇ ಬಂದಿರೋದು. ಯಾಕಂದರೆ ಎಷ್ಟೇ ಆದರೂ ನಾವು ಗರ್ಲ್ಸ್ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡ್ತು. ಶಿವನ ಇಷ್ಟದಳ ಪತ್ರಿಯನ್ನು ತಗೊಂಡು ಆಮೇಲೆ ಅಲ್ಲೇ ರಾಷ್ಟ್ರಪಕ್ಷಿ ನವಿಲ್ ನೋಡಿದ್ವಿ. ತುಂಬ ಹಸುವಾಗ್ತಿತ್ತು ಅಂತ ಹಲಸಿನ ಹಣ್ಣು ತೊಗೊಂಡ್ವಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಅಲ್ಲೇ ಒಂದು ಹೋಟ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲೇ ದಾರಿಯಲ್ಲಿ ನೀರು ಕುಡಿದ್ವಿ. ಮನೆ ಕಟ್ಟಬೇಕು ಅಥವಾ ಹೊಲ ಏನಾದರೂ ಬೇಕು ಅಂತ ಅಂದರೆ ಇಲ್ಲಿ ಬಂದು ಕೈ ಜೋಡಿಸಿದ್ರೆ ಆ ಆಸೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ನೋಡಿ ಗಾಯ್ಸ್, ನಮ್ಮ ಅಕ್ಕ ಮನೆ ಕಟ್ತಿದ್ದಾಳೆ. ಅಂದರೆ ಮನೆ ಅಂದ್ಕೊಂಡು ಕಲ್ಲು ಜೋಡಿಸಿದ್ರೆ ಮುಂದೆ ದೊಡ್ಡ ಮನೆ ಕಟ್ತೀನಿ. ಗೋಲಿ ಸೋಡಾ ಕಾಣಿಸ್ತು. ಬ್ರೇಕ್ಫಾಸ್ಟ್ ಆಗಿತ್ತಲ್ಲ ಮತ್ತು ಬಿಸಿಲು ಕೂಡ ಇತ್ತಲ್ಲ, ಹಾಗಾಗಿ ಗೋಲಿ ಸೋಡಾ ಕುಡಿದ್ವಿ. ಅದಾದಮೇಲೆ ದಾರಿಯಲ್ಲಿ ಮಕ್ಕಳು ಆಟ ಆಡೋದನ್ನ ನೋಡಿ ನಮ್ಮ ಅಕ್ಕನೂ ಅವ್ರ ಜೊತೆ ಜಾಯಿನ್ ಆಗಿ ಆಟ ಆಡಿದ್ಲು. 8ನೇ ಲಿಂಗ ಈಶಾನ್ಯ ಲಿಂಗನ ದರ್ಶನ ಮಾಡಿದ್ವಿ. ಕಂಪ್ಲೀಟೆಡ್ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ನಾವು ಇದ್ರ ಹತ್ರ ಬಂದಿದ್ದೀವಿ. ಗೋಪುರ ಹತ್ರ ರಶ್ ಇದೆ, ಅದರಲ್ಲೇ ಹೋಗ್ತಿದ್ವಿ. ಓಂ ನಮಃ ಶಿವಾಯ ಚಾಂಟ್ ಮಾಡ್ಕೊಂತ ಹೋಗ್ತಾ ಇದ್ವಿ. +4 ಕಿಲೋಮೀಟರ್ಸ್ ಅಂತ ಹೇಳಿದ್ನಲ್ಲ, ಇದೇ ಅದು 4 ಕಿಲೋಮೀಟರ್ಸ್ ಕ್ಯೂನೇ ಇತ್ತು. ಒಳಗಡೆ ಬಂದ್ವಿ. ದರ್ಶನ ಆದಮೇಲೆ ಪ್ರಸಾದ ತೊಗೊಂಡ್ವಿ. ಓನ್ಲಿ 10 ರುಪೀಸ್. ತುಂಬ ಚೆನ್ನಾಗಿತ್ತು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಫೈನಲಿ ಮೋಕ್ಷ ಮಾರ್ಗ ಬಂದ್ವಿ. ಅರುಣಾಚಲದಲ್ಲಿ ಈ ಮೋಕ್ಷ ಮಾರ್ಗ ಆತ್ಮ ಸಾಕ್ಷಾತ್ಕಾರದ ದಾರಿಯಾಗಿದೆ ಎಂದರೆ ತಪ್ಪಾಗಲಾರದು. ಅರುಣಾಚಲೇಶ್ವರನ ಕೃಪೆ ಮೂಲಕ ಮನಸ್ಸು ಶಾಂತಿಗೊಂಡು ಮುಕ್ತಿಯತ್ತ ಸಾಗುತ್ತದೆ. ಇಲ್ಲಿ ಬಂದ ಮೇಲೆ ಸ್ಯಾರಿ ತಗೊಳ್ದೆ ಹಾಗೆ ಬರೋಕ್ಕಾಗುತ್ತಾ? ಹಾಗಾಗಿ ಫೇಮಸ್ ಪಚಿಯಾ ಪಾಸ್ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಬಂದ್ವಿ. ತುಂಬ ವೆರೈಟಿ ಸೀರೆಗಳು ಕಂಡು ಖುಷಿ ಆಯಿತು. ಏನು ಗೊತ್ತಾ ಗೈಸ್, ನಾನು ಏನು ಶಾಪಿಂಗೇ ಮಾಡಬಾರ್ದು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನನ್ನ ವಾಯ್ಸು ಫುಲ್ ಡಲ್ ಆಗಿತ್ತು. ನಡೆದು ಗಿರಿ ಪ್ರದಕ್ಷಿಣೆ ಹಾಕಂತೂ ಕಾಲೇ ಬಿದ್ದೋಗಿತ್ತು. ಅಂದರೂ ಇವರಿದಾರಲ್ಲ ನಮ್ಮ ಅಕ್ಕ, ಬಿಡಲಿಲ್ಲ, ಕರ್ಕೊಂಬಂದರು. ನೋಡಿ, ಒಂದಲ್ಲ 2 ಸ್ಯಾರೀಸ್ ಶಾಪ್ ಮಾಡಿಸ್ಬಿಟ್ಟು ಇಲ್ಲೊಬ್ರಿದ್ದಾರೆ. ಇವರು ಬೇಡ ಅಂದಿದ್ರು, ಇವರು ಶಾಪ್ ಮಾಡಿಬಿಟ್ರು. ಆ್ಯಕ್ಚುಲಿ ಬರೋಣ ಅಂದವ್ರೆ ಕಮ್ಮಿ ಶಾಪ್ ಮಾಡಿದ್ದಾರೆ. ದಿಸ್ ಈಸ್ ದ ರಿಯಲ್ ಸಿನಾರಿಯೋ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ ಹತ್ರ ಬಂದ್ವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ತಿರುಮಲೈ ಟ್ರಿಪ್. ಬಿಡ್ತಾ ಇದ್ದೀವಿ, ಚೆಕ್ಔಟ್ ಆಗ್ತಿದ್ದೀವಿ. ಲಾಗೌಟ್ ಅಂತ ಹೆಚ್ಚಾರ್ದು ಬರೀ ಇದೇ ಕಥೆಯೇ ಆಯಿತು ಗೈಸ್. ಮುಗೀತು. ಆಮೇಲೆ ಇವಾಗ ಚೆಕ್ಔಟ್ ಆದ್ವಲ್ಲ, ಅವರೇ ಡ್ರಾಪ್ ಮಾಡ್ತಾರಂತೆ. ಎಲ್ಲ ಸೂಪರ್ ಆಗಿತ್ತು. ಮಸ್ಟ್ ಒಂದ್ಸಲ ವಿಸಿಟ್ ಮಾಡಲೇಬೇಕು. ಏನು ಗೊತ್ತಾ, ಒಂದು ವಿಷಯ ಹೇಳಬೇಕು, ಸೀರಿಯಸ್ ವಿಷಯ. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಗಾಯ್ಸ್. ಬಂದಾಗ ಬಾಯ್ಲರ್ ಟೀನೇ ಕುಡಿರಿ. ಲೋಕಲ್ ಹೋಟ್ಲಲ್ಲಿ ಚಾಯ್ ಕಾಫಿ ಕುಡಿಬೇಡಿ. ನಾವಂತೂ ದಿನಕ್ಕೆ 1 4-5 ಸರಿ ಕುಡಿದಿದ್ದೀವಿ. ಈಗ ಲಾಸ್ಟ್ ಒಂದು ಕುಡಿದ್ರೆ ಹತ್ತೋಣ ಬಸ್ ಅಂತ ಅಂದ್ರೆ
ಒಂದು ಕಿಕ್ಕಿರುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾ ಇದೀವಿ. ನೀವು ಅದೇ ತರ ಗಂಟೆಗೂ ಅಟ್ಲೀಸ್ಟ್ ಒಂದು ಗಂಟೆಗೆ ಒಂದಾದ್ರೂ ಕುಡೀರಿ. ಒಳ್ಳೆ ಬಾಯ್ಲರ್ ಟೀ ಇದೆ. ಅಷ್ಟೇ ಗಾಯ್ಸ್, ಅಷ್ಟೇ ನಾನು ಹೇಳ್ಬೇಕಾಗಿರೋದು. ಅಷ್ಟೇ ಅಷ್ಟೇ ಅನ್ನೋದಕ್ಕೆ ವಾಯ್ಸ್ ಇದೆ. ಬಾಯ್ಲರ್ ಟೀ ಬಗ್ಗೆ ಹೇಳಲಿಕ್ಕೆ ವಾಯ್ಸ್ ಇಲ್ಲ ನೋಡಿ guys. ಬಾಯ್ ತಮಿಳ್ನಾಡು ತಿರುಮಲಂ. ಬೈ, ಸಿಗ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ, ನೆಕ್ಸ್ಟ್ ಟೂರಲ್ಲಿ ಮತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ರಿಯಲ್ ಕಂಟೆಂಟ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.